ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಗಣೇಶ ಹಬ್ಬ ಆದಮೇಲೆ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು. ಅಂದರೆ ಒಂದು ಫ್ಯಾಮಿಲಿಯಿಂದ ಮ್ಯಾರೇಜ್ ಇತ್ತು, ಆ ಫ್ಯಾಮಿಲಿಯವ್ರು ಕೊಟ್ಟಿರುವಂಥ ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ ಇದು ಮಿಷಿನ್ ವರ್ಕು ಈ ಥರ ಇದೆ. ಫ್ಲವರು ಇದು ಕಾಂಬಿನೇಷನ್ ಬಂದು ಯೆಲ್ಲೋ ಮತ್ತು ಪರ್ಪಲ್, ಅದೇ ಎರಡೇ ಕಲರ್ ಇತ್ತು, ಲೈಟಾಗಿತ್ತು ಇದು ಸ್ಯಾರಿಯಲ್ಲಿ. ಪೂರ್ತಿ ಸ್ಯಾರಿಯಲ್ಲಿ ಬಂದು ಈ ಥರ ಗೋಲ್ಡ್ ಕಲರೇ ಇತ್ತು. ಲೈಟಾಗಿ ಈ ಥರ ಫ್ಲವರ್ ಇದ್ದಿದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಮಿಷಿನ್ ಎಂಬ್ರಾಯ್ಡ್ರಿನ ಮಾಡಿಸಿದ್ದೀನಿ. ಸ್ಲೀವ್ಗೆ ಇದು ಬಾರ್ಡರು ಹೈಲೈಟ್ ಆಗ್ತಾ ಇರಲಿಲ್ಲ, ಹಾಗಾಗಿ ನೆಕ್ಲೈನ್ ಏನಿದೆ ಅದನ್ನೇ ನಾನು ಇದಕ್ಕೆ ವರ್ಕ್ ಮಾಡಿಸಿದ್ದೀನಿ. ಈ ವಾರ ತುಂಬ ವರ್ಕ್ ಬ್ಲೌಸ್ ಇರೋದ್ರಿಂದ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನೋಡಿ, ಇದು ಕಂಪ್ಯೂಟರು ಸ್ಯಾರಿ ಬಂದು ಈ ಕಲರು. ಸೊ ಇದು ಸಿಂಪಲ್ಲಾಗಿ ವರ್ಕ್ ಮಾಡಿಸಿರುವಂಥದ್ದು. ನೋಡಿ ಈ ಥರ ಇದೆ, ಕಟ್ ವರ್ಕ್ ಅಂತ, ಕಂಪ್ಯೂಟ್ರ್ ವರ್ಕ್. ಇದು ನೆಕ್ಸ್ಟ್ ಬಂದು ಇದು ಕೂಡ ಕಂಪ್ಯೂಟ್ರ್ ವರ್ಕು, ಸಿಂಪಲ್ಲಾಗಿ ಕೇಳಿದ್ದಾರೆ, ಹಂಗಾಗಿ ಸಿಂಪಲ್ ವರ್ಕು. ಹ್ಯಾಂಡ್ಸ್ ಫುಲ್ಲು ಬುಟ್ಟಾಸ್, ಅಂದರೆ ಇದು ನೆಕ್ಲೈನ್ ಏನಿದೆ ಅದೇ ಥರದ್ದೇ ಡಿಸೈನ್ಸ್ನ ಮಾಡಿಸಿದ್ದೀನಿ. ಮತ್ತು ನೆಕ್ಲೈನ್ ಕೂಡ ಈ ಥರ ಇದೆ. ಇದು ಬ್ಲೂ ಕಲರ್ ಮೇಲೆ ಗ್ರೀನ್ ಕಲರು ಸಖತ್ತಾಗಿದೆ, ಸ್ವಲ್ಪ ಗೋಲ್ಡ್ ಟಚ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ, ನೋಡೋಕ್ಕೂ ಕೂಡ ತುಂಬ ಹೆವಿ ಲುಕ್ ಕೊಡ್ತಾ ಇದೆ. ಕಂಪ್ಯೂಟರ್ ಡಿಸೈನ್ ಅನಿಸೋದೇ ಇಲ್ಲ, ತುಂಬ ಲುಕ್ ಆಗಿದೆ. ನೆಕ್ಸ್ಟ್ ಬಂದು ಇದು ಕೂಡ ಕಂಪ್ಯೂಟ್ರ್ ವರ್ಕು. ಇದು ನಾನು ತೋರಿಸಿದ್ದೀನಿ ಅಂದ್ಕೊಳ್ತೀನಿ, ಬಟ್ ಸ್ಟಿಚ್ ಆದಮೇಲೆ ನಾನು ನಿಮಗೆ ತೋರಿಸಿಲ್ಲ. ಇವಾಗ ಸ್ಟಿಚ್ ಆಗಿರೋದ್ರಿಂದ ಈ ಬ್ಲೌಸ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಕಟ್ ವರ್ಕ್ ಡಿಸೈನು, ಬ್ಯಾಕಲ್ಲೂ ಕೂಡ ಕಟ್ ವರ್ಕ್ ಇದೆ. ನೆಕ್ಸ್ಟ್ ಬಂದು ಇದು ಹ್ಯಾಂಡ್ ವರ್ಕು. ಇದನ್ನು ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಬಟ್ ವಿತೌಟ್ ಸ್ಟಿಚ್ ಆಗಿರಲಿಲ್ಲ. ಸ್ಟಿಚ್ ಆದಮೇಲೆ ತೋರಿಸ್ತಿದ್ದೀನಿ. ಸ್ಟಿಚ್ ಆಗೋಕ್ಕೆ ಮುಂಚೆ ತೋರಿಸಿದ್ದೀನಿ, ಬಟ್ ಸ್ಟಿಚ್ ಆದಮೇಲೆ ಈ ಥರ ಬಂದಿದೆ. ತುಂಬ ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಸ್ಲೀವ್ ಇದು ಪ್ಲೇನ್ ಆಗಿರೋದ್ರಿಂದ ಆಫ್ ವೈಟು ಮತ್ತು ಗೋಲ್ಡ್ ಬೀಡ್ಸ್ ಟಚ್ ಇದೆ, ಈ ಥರ ಇದೆ. ನೋಡಿ, ತುಂಬ ಯುನೀಕಾಗಿದೆ. ಡಿಸೈನ್ ಕೂಡ ತುಂಬ ಸೂಪರಾಗಿದೆ. ಸಿಂಪಲ್ಲಾಗಿದೆ, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಹ್ಯಾಂಡ್ ವರ್ಕು. ಇದು ಒಂದು ಕಂಪ್ಯೂಟ್ರ್ ವರ್ಕು. ನೋಡಿ, ಇದು ಈ ಥರ ಇದೆ ಕಂಪ್ಯೂಟ್ರ್ ವರ್ಕು, ಸಿಂಪಲ್ಲಾಗಿದೆ. ಇವರು ಸ್ಲೀವ್ಗೇನು ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ನೆಕ್ಲೈನು ಮತ್ತು ಫ್ರಂಟ್ ಅಷ್ಟೇ ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಇದು ಸೇಮ್ ಇವಾಗ ಫಸ್ಟ್ ಒಂದು ತೋರಿಸಿದ್ನಲ್ಲ, ಹಾಗಾಗಿ ಅದೇ ಥರ ಡಿಸೈನ್ಸೇ, ಆದರೆ ಕಲರ್ ಕಾಂಬಿನೇಷನ್ ಬೇರೆ. ಮೆರೂನ್ ಮೇಲೆ ಗ್ರೀನ್ ಆ್ಯಂಡ್ ಗೋಲ್ಡು. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಲೈನ್ ಕೂಡ ತುಂಬ ಚೆನ್ನಾಗಿದೆ. ಇದು ಕಂಪ್ಯೂಟ್ರ್ ವರ್ಕು ಆದರೂ ಕೂಡ ಸೂಪರಾಗಿದೆ. ಹ್ಯಾಂಡ್ ವರ್ಕ್, ಇದು ಮಿಷಿನ್ ವರ್ಕ್ ಥರನೇ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಇವೆರಡು ಒಂದೇ ಬ್ಲೌಸು. ಇದನ್ನು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದು ಬ್ಯಾಕು ಫ್ರಂಟು ನೋಡಿ ಈ ಥರ ಇದೆ. ಬ್ಯಾಕ್ ಡಿಸೈನು ಹೀಗಿದೆ. ಸ್ಲೀವ್ಗೆ ಅವರು ಬಫ್ನ ಕೇಳಿದರು. ನಿಮಗೆ ಗೊತ್ತಿರೋ ಹಾಗೆ ಇದು ಬಫ್ ಸ್ಲೀವ್ ಇದೆಯಲ್ಲ, ಇದ್ರದ್ದು ವಿಡಿಯೋ ಹಾಕ್ತೀನಿ ನಾನು, ಇದನ್ನ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಒಂಥರ ಹೊಸ್ತರ ಇದೆ. ಈ ಡಿಸೈನ್ ಕೂಡ ತುಂಬ ಸಕ್ಕತ್ತಾಗಿ ಬಂದಿದೆ. ಇದು ಡಿಸೈನ್ ಕೂಡ ಚೆನ್ನಾಗಿ ಬಂದಿದೆ, ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ಯಾರಿ ಬಂದು ಇದಕ್ಕೆ ಏನು ಕಲರ್ ಕಾಂಬಿನೇಷನ್ ಕೊಟ್ಟಿರ್ತೀವಿ ಅದೇ ಥರ ಇದೆ, ವಿತ್ ಫಾಲ್ ಆಗಿದೆ. ಇದಕ್ಕೆ ಬಂಚೆಲ್ಲ ಅವರು ಈ ಥರನೇ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಇವಾಗೆಲ್ಲ ಟ್ರೆಂಡಿಂಗ್ ಇರೋದ್ರಿಂದ ಇದೇ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ನೋಡಿ ಈ ಥರ, ನಿಮಗೆ ಗೊತ್ತಿದೆ ಇದು ಲೇಟೆಸ್ಟ್ ಡಿಸೈನು. ಇದು ಹಾಫ್ ಸ್ಲೀವಲ್ಲಿ ಇಟ್ಕೋಬೋದು, 3/4 ಇಷ್ಟು ಮೀಡಿಯಮಲ್ಲಿ ಇಟ್ಕೋಬೋದು, ಲಾಂಗ್ ಸ್ಲೀವ್ಗೂ ಇಟ್ಕೋಬೋದು. ಇದನ್ನು ಲಾಂಗ್ ಸ್ಲೀವಲ್ಲಿ ಜಾಸ್ತಿ ಇಟ್ಟಿಲ್ಲ, ಯಾಕಂದರೆ ಇದು ಲಾಂಗ್ ಆದಾಗ ನಾವಿಲ್ಲಿ ಜಾಸ್ತಿ ಈ ಥರ ಫಿಲ್ಸ್ ಇಟ್ಟಾಗ ಇದು ಏನಾಗುತ್ತೆ ಗೊತ್ತಾ, ಹಿಂಗೆ ಓಪನ್ ಆಗಿಬಿಡುತ್ತೆ, ಚೆನ್ನಾಗಿ ಬರೋಲ್ಲ. ಅದಕ್ಕೆ 3 ಅಷ್ಟೇ, ಈ ಕಡೆ 3 ಈ ಕಡೆ 3 ಇಟ್ಟಿರೋದ್ರಿಂದ ಇದು ನೀಟಾಗೆ ಕುತ್ಕೊಳ್ಳುತ್ತೆ. ಇದು ಲಾಂಗ್ ಸ್ಲೀವ್, ಎಲ್ಬೋ ಸ್ಲೀವಲ್ಲಿ ಈ ಥರ ಡಿಸೈನ್ಸು ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿಂದ ನಾನು ಇದನ್ನು ಜಾಯಿಂಟ್ ಮಾಡಿದ್ದೀನಿ. ಇದ್ರದ್ದು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಬಂದು ಎಲ್ಲ ಪ್ಲೇನ್ ಬ್ಲೌಸಸ್ಸೇ. ಇದು ನೋಡಿ, ಇದ್ರದ್ದು ಸೇಮ್ ಕಲರ್ ಇರೋದ್ರಿಂದ ಸ್ವಲ್ಪ ಸ್ಲೀವ್ ಕಲರ್ದೇ ಪೈಪಿಂಗ್ ಕೊಟ್ಟಿದ್ದೀನಿ. ಆರ್ಡಿನರಿ ಅಷ್ಟೇ ಬ್ಲೌಸು. ಇದು ಬಂದು ಸೇಮ್ ಬ್ಲೌಸಲ್ಲೇ, ಇದರದಲ್ಲೇ ಕಲರ್ ಕಾಂಬಿನೇಷನ್ ಏನಿಲ್ಲ, ಹಾಗಾಗಿ ಅದರದ್ದೇ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಫ್ ಸ್ಲೀವು, ಇದರಲ್ಲೇ ಕಟ್ ವರ್ಕ್ ಬಂದಿತ್ತು. ನೆಕ್ಸ್ಟು ಇದು ಒಂದು ಡ್ರೆಸ್ಸು. ಈ ಡ್ರೆಸ್ಸಲ್ಲಿ ಇದು ಬಂದು ಸ್ಟ್ರೇಟ್ ಪ್ಯಾಂಟು ನೋಡಿ, ಈ ಥರ ಇದೆ ಸ್ಟ್ರೇಟ್ ಪ್ಯಾಂಟು. ಮತ್ತು ನೆಕ್ಕಲ್ಲಿ ಏನು ಡಿಸೈನ್ಸ್ ಇಲ್ಲ, ಯಾಕಂದರೆ ಇದರಲ್ಲೇ ಡಿಸೈನ್ಸ್ ಬಂದಿರೋದ್ರಿಂದ ನಾನು ಯಾವುದೇ ಹೊಸ ರೀತಿಯಾದ ಡಿಸೈನ್ಸ್ನ ಮಾಡಲಿಲ್ಲ.
ನೆಕ್ಸ್ಟ್ ಬಂದು ಇದು ಇವತ್ತು ನೈಟ್ ಸ್ಟಿಚ್ ಮಾಡಿರುವಂಥದ್ದು ರೆಡಿ ಇದೆ. ಕಸ್ಟಮರ್ ಬರ್ತಾರೆ, ಹಂಗಾಗಿ ಇದು ರೆಡಿ ಇದೆ ನೋಡಿ. ಪೈಪಿಂಗ್ ಮಾತ್ರ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಬ್ಲೂ ಕಲರ್ ಸ್ಯಾರಿ ಇರೋದ್ರಿಂದ ಇದ್ರದ್ದು ಪೈಪಿಂಗ್ ಕೊಟ್ಟಿದ್ದೀನಿ. ಫ್ರಿನ್ಸ್ ಕಟ್ಟು ನೋಡಿ, ಫ್ರಿನ್ಸ್ ಕಟ್ಟು, ನಾರ್ಮಲ್ ಬ್ಲೌಸ್. ಇದೇನು ಡಿಸೈನ್ಸ್ ಇಲ್ಲ, ಏನಿಲ್ಲ, ಕಾಟನ್ ಸ್ಯಾರಿ. ಇದು ಆರ್ಡಿನರಿ ಬ್ಲೌಸಸ್ಸು. ಇದು ಒಂದು ಇದರಲ್ಲೇ ವರ್ಕ್ ಬಂದಿರುತ್ತಲ್ಲ ಆ ಥರ ಬ್ಲೌಸಸ್ಸು. ಇನ್ನೂ ಸ್ವಲ್ಪ ಬ್ಲೌಸಸ್ ಇದೆ, ಮತ್ತು ಒಂದು 2-3 ಬ್ಲೌಸ್ ವರ್ಕ್ ಬ್ಲೌಸು, ಸಿಂಪಲ್ ವರ್ಕ್ ಬ್ಲೌಸ್ನ ನಾನು ಕೊಟ್ಬಿಟ್ಟೆ, ಯಾಕಂದರೆ ಅರ್ಜೆಂಟ್ ಇತ್ತಂತ. ನೋಡಿ, ಈಗ ನಿಮ್ಗೆ ಗೊತ್ತಾಯ್ತಲ್ಲ, ನಾವು ನೀಟಾಗಿ ವರ್ಕ್ ಮಾಡಿಸ್ಕೊಂಡು ಇಷ್ಟನ್ನೆಲ್ಲ ಸ್ಟಿಚ್ ಮಾಡ್ಬೋದು. ಎಮರ್ಜೆನ್ಸಿ ಅರ್ಜೆಂಟ್ ಇದೆ ಅಂತ ಹೇಳಿದಾಗ ನಾವು ಈ ಥರ ಸ್ಟಿಚ್ ಮಾಡಿ ಅರ್ನಿಂಗ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಈ ವಾರದ ಬ್ಲೌಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.